ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ಆಲೂ ಪರೋಟ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಸಖತ್ ಈಸಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಫಟಾಫಟ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ 1 kgಯಷ್ಟು ಆಲೂಗಡ್ಡೆನ ಚೆನ್ನಾಗಿ ತೊಳೆದು 4 ವಿಸಿಲ್ ತೊಗೊಂಡು ಬರೋಣ. ಚೆನ್ನಾಗಿ ಇದನ್ನು ಕುದಿಸ್ಬೇಕು. 4 ವಿಸಿಲ್ ಆದರೆ ಕರೆಕ್ಟ್ ಆಗ್ತದೆ. ನೋಡಿ, ನಾನಿಲ್ಲಿ ಚೆನ್ನಾಗಿ ವಿಸಿಲ್ ತೊಗೊಂಡು 4 ವಿಸಿಲ್ ತೊಗೊಂಡ್ಬಂದಿದ್ದೆ. ಹಾಗೂ ಸಿಪ್ಪೆ ಸಹ ಸಲ್ದು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಯಾವ ರೀತಿ ಅಂದರೆ ಹೂರ್ಣದ ಥರ ಅಷ್ಟು ಸ್ಮ್ಯಾಶ್ ಆಗಬೇಕು. ಯಾಕಂದರೆ ಸ್ಟಫ್ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮಸಾಲೆಗೋಸ್ಕರ ಚಿಲ್ಲಿ ಹಾಗೂ ಅಜ್ವಾನ, ಜೀರಿಗೆ ಹಾಗೂ ಕರಿಬೇವು ಸಹ ತೊಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು. ಯಾಕಂದರೆ ಪರೋಟ ಮಾಡ್ಕೋಬೇಕಾದ್ರೆ ಸ್ಟಫಿಂದ ಹೊರಗಡೆ ಬರಬಾರ್ದು ಅಂತ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಹಾಕಿದಷ್ಟು ಸಖತ್ ಟೇಸ್ಟಿ ಆಗುತ್ತೆ ಯಾವುದೇ ಅಡುಗೆ ಆಯಿತು. ನಾನಿಲ್ಲಿ ಖಾರ ಸಹ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಸಹ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಒಂದನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ. ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಲೂಗಡ್ಡೆ ಸ್ವಲ್ಪ ಉಪ್ಪು ಹಿಡಿಯುತ್ತೆ, ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಇನ್ನೊಂದು ಸಲ ಕಲಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಬೇಡ. ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಈ ಥರ ಚೆನ್ನಾಗಿ ಉಂಡೆ ಮಾಡಿಟ್ಕೊಂಬಿಡಿ. ನಾನಿಲ್ಲಿ ಗೋಧಿ ಹಿಟ್ಟು 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಉಪ್ಪು ಎಣ್ಣೆ ಹಾಕಿ ಚಪಾತಿಗೆಲ್ಲ ಹೇಗೆ ನೆನೆಡ್ತೀವಲ್ಲ ಆ ರೀತಿ ನೆನೆಯೋಣ. ತುಂಬ ಗಟ್ಟಿ ಬೇಡ, ತುಂಬ ತೆಳು ಬೇಡ, ಮೀಡಿಯಮ್. ಚೆನ್ನಾಗಿ ಸ್ವಲ್ಪ ನಿಮಗೆ ನೀರು ಹಾಕ್ಕೊಂಡು ಒಂದು ಚಪಾತಿ ಹದದಲ್ಲಿ ಚೆನ್ನಾಗಿ ಇದನ್ನು ನಾದ್ಕೊಂಬಿಡೋಣ. ಸ್ವಲ್ಪನ ನೀರು ಹಾಕ್ಕೊಂಡು ನಾದ್ಕೊಳ್ಳಿ. ಅತಿ ಹೆಚ್ಚು ನೀರು ಹಾಕಿದರೆ ಮತ್ತೆ ಹಿಟ್ಟು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಡ್ರೈ ಆಗಬಾರ್ದು ಅಂತ ಒಂದು 15 ನಿಮಿಷ ನೆನೆಸೋಣ. ಚೆನ್ನಾಗಿ ನೆಂದಿದೆ. ಇವಾಗ ನೋಡಿ, ನಿಮಗೆ ಈ ಚಪಾತಿ ಎಷ್ಟು ತೊಗೊತೀವೋ ಅಷ್ಟೇ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಯಾಕಂದರೆ ಪರೋಟ ಆಗಿರೋದ್ರಿಂದ ಅದರೊಳಗಡೆ ನಾವು ಆಲೂಗಡ್ಡೆನ ಸ್ಟಫ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ತೊಗೊಳ್ಳಿ. ನೋಡಿ, ನಾವು ಹೂರ್ಣ ಎಲ್ಲ ಹೇಗೆ ಹೋಳಿಗೆ ಮಾಡಬೇಕಾದ್ರೆ ಸ್ಟಫ್ ಮಾಡ್ತೀವೋ ಅದೇ ರೀತಿ ಸ್ಟಫ್ ಮಾಡಿಕೊಂಡು ನಿಧಾನವಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ದಪ್ಪ ಇದ್ದರೆ ಸಾಕು ಪರೋಟ. ಈ ಟೈಮಲ್ಲಿ ನಾನು ಹಂಚು ಸಹ ಕಾಯ್ಕಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನೋಡಿ, ಸ್ವಲ್ಪ ಹಿಟ್ಟು ಹಾಕಿ ನಿಧಾನವಾಗಿ ಲಟ್ಟಿಸಿದರೆ ಮುಗೀತು, ಅಷ್ಟೇ. ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಬೆಣ್ಣೆ, ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಬೆನೆಸ್ಕೊಂಡ್ರೆ ಆಲೂ ಪರೋಟ ಸಿಂಪಲ್ಲಾಗಿ ಮುಗಿದೋಯ್ತು. ಎಲ್ಲ ಮಸಾಲೆ ಹಾಕಿರೋದ್ರಿಂದ ಇದಕ್ಕೆ ನೆಂಚ್ಕೊಳಕ್ಕೆ ಏನು ಯಾವುದೇ ತರಕಾರಿ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಮೊಸರಿದ್ದರೆ ಸಾಕು. ಸೂಪರ್ ಟೇಸ್ಟಿಯಾದಂಥ ಆಲೂ ಪರೋಟ ರೆಡಿ ಆಗುತ್ತೆ. ನೋಡಿ, ಬೆಳಗಿನ ಟಿಫಿನ್ಗೆ ಸಖತ್ತಾದ ಸೂಪರಾದ ಟಿಫಿನ್ ರೆಸಿಪಿ ರೆಡಿಯಾಗೋಗುತ್ತೆ. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.